ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಾವು ತರಕಾರಿ ಪಲಾವ್ ಮಾಡ್ತಾಯಿದ್ದೀವಿ. ಸೊ ಸಖತ್ ಈಸಿ ಆ್ಯಂಡ್ ಸಿಂಪಲ್. ನಾವು ಮಾಡೋ ಅಡುಗೆ ಎಲ್ಲ ನಿಮಗೆ ಗೊತ್ತು, ಸಖತ್ ಈಸಿಯಾಗಿರುತ್ತೆ, ನೀವು ಟ್ರೈ ಮಾಡಬೇಕಷ್ಟೇ. ಸೊ ಇವತ್ತು ನಾವು ಪಲಾವ್ ಮಾಡ್ತಾಯಿದ್ದೀವಿ. ಯಾರ್ಯಾರು ಫಸ್ಟ್ ನೋಡ್ತಿದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ನಮಗೆ ಆದಷ್ಟು ಸಪೋರ್ಟ್ ಮಾಡಿ. ಆ್ಯಂಡ್ ಇನ್ನೊಂದು, ಯಾರಿಗಾದರೂ ಇಂಗ್ರೀಡಿಯೆಂಟ್ಸಲ್ಲಿ ಏನಾದರೂ ಕನ್ಫ್ಯೂಷನ್ ಆಗಿದ್ದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವಿ ಅಂತ ಅದು ಅಳತೆ ಕೊಟ್ಟಿರ್ತೀನಿ ಆ್ಯಂಡ್ ಆ ಇಂಗ್ರೀಡಿಯೆಂಟ್ಸ್ ಹೆಸರು ಕೂಡ ಕೊಟ್ಟಿರ್ತೀನಿ. ಯಾರ್ಯಾರಿಗೆ ಕನ್ಫ್ಯೂಸ್ ಆದರೆ ಹೋಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡ್ಕೊಳ್ಳಿ. ಮೊದಲಿಗೆ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರಿಗೆ 2-3 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲೆಲ್ಲ ಚೆನ್ನಾಗಿ ಕಾದ್ಮೇಲೆ ಚಕ್ಕೆ, ಲವಂಗ, ಚಕ್ರ ಮಗ್ಗು, ಪಲಾವ್ ಎಲೆ, ಕಲ್ಲು ಎಲ್ಲ ಸೇರಿಸ್ಕೊತಾ ಇದ್ದೀನಿ. ನಾನಿವಾಗ ಎಣ್ಣೆಗೆ ಹಾಕ್ಕೊಂಡೆ ಈ ಮಸಾಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಮಸಾಲೆಗಳ್ನ ಚೆನ್ನಾಗಿ ಎಣ್ಣೆಗೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಮಸಾಲ ಫ್ಲೇವರು ಅನ್ನಕ್ಕೆ ಚೆನ್ನಾಗೇ ಬರುತ್ತೆ ಅಂತ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು ಅಷ್ಟೇ. ನಾನಿವಾಗ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್, ಇದು ತುಂಬ ಚೆನ್ನಾಗಿರುತ್ತೆ ತರಕಾರಿ ಪಲಾವ್ ಇದು. ಇವಾಗ ಮಸಾಲೆ ಎಲ್ಲ ಫ್ರೈ ಆಯಿತು. ನಾನು 2 ಈರುಳ್ಳಿನ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಇವಾಗ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆಯಲ್ಲಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆದಷ್ಟು ಪಲಾವ್ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಅಷ್ಟು ಫ್ರೈ ಅಂದರೆ ಜಾಸ್ತಿ ಫ್ರೈ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಪಲಾವ್ಗೆ ಜಾಸ್ತಿ ಟೊಮೊಟೊ ನಾನು ಹಾಕೋದಿಲ್ಲ. ಈಗ ಒಂದೇ ಟೊಮೊಟೊ ಹಾಕ್ಕೊಂಡಿದ್ದೀನಿ ಅಷ್ಟೇ. ನಾನು ಹುಳುಳಿ ಆದರೆ ಚೆನ್ನಾಗಿರಲ್ಲ ಅಂತ ಈ ಟೊಮೊಟೊನ ಸ್ವಲ್ಪ ಮ್ಯಾಶ್ ಆಗಲಿ ಅಂತ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಟೊಮೊಟೊ ಮ್ಯಾಶ್ ಆಗೋಕ್ಕೆ. ಟೊಮೊಟೊ ಇವಾಗ ಮ್ಯಾಶ್ ಆಗೋಕ್ಕೆ ಬಿಡೋಣ. ಸ್ವಲ್ಪ ಒಂದು 2 ನಿಮಿಷ ಆದರೆ ಮುಚ್ಚಿಬಿಟ್ರೆ ಬೇಗ ಮ್ಯಾಶ್ ಆಗಿಬಿಡುತ್ತೆ ಟೊಮೊಟೊ. ಇವಾಗ ಟೊಮೊಟೊ ನೋಡಿ ಚೆನ್ನಾಗಿ ಮ್ಯಾಶ್ ಆಗ್ತಾಯಿದೆ. ನಾವು ಈ ಟೈಮಲ್ಲೇ ರುಬ್ಕೊಳ್ಳೋಕೆ ತಯಾರಿ ಮಾಡ್ಕೊಳ್ಳೋಣ ಏನೇನು ಬೇಕು ಅಂತ. ಟೊಮೊಟೊ ಬೇಯ್ತಾ ಇರಲಿ ಅದು. ಇವಾಗ ನೋಡಿ 1 ಇಡಿ ಪುದೀನ, 1 ಇಡಿ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಒಂದೇ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ನೀವು ಎಷ್ಟು ಮಾಡ್ತಾಯಿದ್ದೀರಾ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಇವಾಗ ನೋಡಿ ನಾನು ರುಬ್ಬಿದ್ದಾಯಿತು ಮಸಾಲ. ಇವಾಗ ನಾನು ಇವಾಗ ಮಸಾಲೆ ಕುಕ್ಕರ್ಗೆ ಹಾಕ್ಕೊತೀನಿ. ಇವಾಗ ಮಸಾಲೆ ರುಬ್ಬಿದ್ನಲ್ವ ಅದನ್ನ ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡ್ಕೊತೀನಿ. ಇದನ್ನು ಚೆನ್ನಾಗಿ ಇವಾಗ ಮಿಕ್ಸಿ ಜಾರಲ್ಲಿ ಇದೆಯಲ್ಲ ಅದೆಲ್ಲ ಮಸಾಲ ನೀಟಾಗಿ ಅದರೊಳಗಡೆ ಹಾಕ್ಕೊಳ್ಳೋಣ. ಇವಾಗ ಚೆನ್ನಾಗಿ ಫ್ರೈ ಆಗಬೇಕು ಮಸಾಲ ಚೆನ್ನಾಗಿ ಫ್ರೈ ಆದಷ್ಟು ರೈಸು ತುಂಬ ಚೆನ್ನಾಗಿ ಬರುತ್ತೆ. ನೀವು ಹಸಿ ಆಗಿದ್ದರೆ ಚೆನ್ನಾಗಿರೋದಿಲ್ಲ ತಿನ್ನೋಕ್ಕೆ, ಹಸಿ ಸ್ಮೆಲ್ ಬರ್ತಾ ಇರುತ್ತೆ ರೈಸು ಅಂತ. ಇವಾಗ ಚೆನ್ನಾಗಿ ಫ್ರೈ ಆಗ್ತಾಯಿದೆ. 1-2 ನಿಮಿಷ ಅದೇ ಥರ ಫ್ರೈ ಮಾಡ್ಕೊಳ್ಳೋಣ ಮಸಾಲಾನ. ಇವಾಗ ನೋಡಿ ಮಸಾಲ ಫ್ರೈ ಆಗ್ತಾಯಿದೆ, ಚೆನ್ನಾಗಿ ಫ್ರೈ ಆಗಿದೆ ನೋಡಿ, ಎಣ್ಣೆ ಎಲ್ಲ ಬಿಟ್ಕೊಂಡಿದೆ, ಚೆನ್ನಾಗಿ ಫ್ರೈ ಆಯಿತು ಮಸಾಲ. ಇವಾಗ ನಾನೇನು ಮಾಡ್ತೀನಿ, ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಕೂಡ ಇವಾಗ ಸೇರಿಸ್ಕೊಳ್ಳೋಣ. ನಾನು ಗೆಡ್ಡೆಕೋಸು, ಬೀನ್ಸು, ಕ್ಯಾರೆಟು ಹಾಕ್ಕೊಂಡಿದ್ದೆ. ನಿಮ್ಮ ಬಟಾಣಿ ಇದ್ದರೂ ಕೂಡ ನೀವು ಹಾಕೋಬೋದು, ಚೆನ್ನಾಗಿರುತ್ತೆ. ಇವಾಗ ತರಕಾರಿ ಹಾಕ್ಕೊಂಡು ಒಂದ್ಸರಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಲೇನೆ. ಮಸಾಲೆ ಇರುತ್ತಲ್ಲ ಮಸಾಲೆ ಜೊತೆ ಸೇರಿಸಿ ಟ್ರೈ ಮಾಡ್ಕೊಳ್ಳೋಣ. ಅದು ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ, ತರಕಾರಿಗಳಿಗೆಲ್ಲ ಉಪ್ಪು ಹಿಡೀಲಿ ಅಂತ ಅಂದ್ಬಿಟ್ಟು. ಇವಾಗ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಇವಾಗ ಈ ಟೈಮಲ್ಲೇ ನಾವು ಅಳತೆಗೆ ತಕ್ಕಷ್ಟು ನೀರು ಹಾಕ್ಕೊಳ್ಳೋಣ. ನೀವು ಎಷ್ಟು ಅಕ್ಕಿ ತಗೊಂಡಿರ್ತೀರ ಅದನ್ನು ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. ನಾನು ಒಂದು ಈ ಕಪ್ಪಿದೆ ನಾನು ಹಾಕ್ತಾಯಿದ್ದಿಲ್ಲ ನೀರು, ಅದರಲ್ಲಿ 1/4 ನಾನು ನೀರು ತಗೊಂಡಿದ್ದೆ ಅಕ್ಕಿ. ಅದರಲ್ಲಿ ನಾನು 3ಗಿಂತ ಕಡಿಮೆ ಹಾಕ್ಕೊಂಡಿದ್ದೀನಿ. 2.5 ಕಪ್ ಹಾಕ್ಕೊತಾ ಇದ್ದೀನಿ ನೀರನ್ನ. ಇವಾಗ ಮಿಕ್ಸಿ ಜಾರು ಸ್ವಲ್ಪ ತೊಳ್ಕೊಂಡು ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಅದರಲ್ಲೂ ಸ್ವಲ್ಪ ಮಸಾಲೆ ಇರುತ್ತಲ್ವ ಅದಕ್ಕೋಸ್ಕರನೇ. ಇವಾಗ ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳೋಣ. ಇವಾಗ ನೋಡಿಕೊಂಡು ಈ ಟೈಮಲ್ಲೇ ಸೇರಿಸ್ಕೊಳ್ಳೋಣ. ನಾನು ಒಂದು 5 ನಿಮಿಷ ಅಕ್ಕಿನ ನೆನೆಸಿಟ್ರೆ ಪಲಾವ್ ತುಂಬ ಚೆನ್ನಾಗಿ ಉದುದ್ರಾಗುತ್ತೆ ಅಂದ್ಬಿಟ್ಟು ನೆನೆಸಿಟ್ಕೊಂಡಿದ್ದೆ, ಬೇಗ ಕೂಡ ಆಗುತ್ತೆ. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಇವಾಗ ಉಪ್ಪೆಲ್ಲ ನೋಡಿಕೊಂಡು ಈ ಟೈಮಲ್ಲಿ ಉಪ್ಪು ಎಲ್ಲ ಹಾಕ್ಕೊಬಿಡಬೇಕು. ಇವಾಗ ಲಾಸ್ಟಲ್ಲಿ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ. ನಿಂಬೆಹಣ್ಣು ಉಪ್ಪು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಕೊಟ್ಟು ಇವಾಗ ನಾನು ಚೆನ್ನಾಗಿ ನೋಡಿ ಕುದಿಯೋಕೆ ಬಿಡ್ತೀನಿ. ಸ್ವಲ್ಪ 1-2 ನಿಮಿಷ ಆಗಲಿ ಕುದಿಯೋಕೆ ಬಿಡ್ತೀನಿ ನಾನು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಲಾವ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಇವಾಗ ನೋಡಿ ಮಿಕ್ಸ್ ಮಾಡ್ತಾಯಿದೆ ಚೆನ್ನಾಗಿ. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ, ಸಿಂಪಲಾಗಿದೆ. ಜಾಸ್ತಿ ಮಸಾಲಾನೂ ಅನ್ಸಲ್ಲ ನಿಮಗೆ ಇದು. ನಾನು ಅವಾಗೆ ಅರಿಶಿನ ಹಾಕಲಿಲ್ಲ, ಒಗ್ಗರಣೆಗೆ ಹಾಕಬೇಕಾಗಿತ್ತು ನೋಡಿ. ಇವಾಗ ಹಾಕ್ಕೊತಾ ಇದ್ದೀನಿ ಅರಿಶಿನ. ನೀವು ಬೇಕಾದರೆ ಒಗ್ಗರಣೆಗೆ ಅರಿಶಿನ ಸೇರಿಸ್ಕೋಬೋದು, ಚೆನ್ನಾಗಿರುತ್ತೆ. ನಾನು ಮರ್ತಿದ್ದೆ, ಅದಕ್ಕೆ ನಾನು ಇವಾಗ ಹಾಕ್ಕೊತಾ ಇದ್ದೀನಿ. ಇವಾಗ ನೋಡಿ ಕುಕ್ಕರ್ ಮುಚ್ಚಿ 2 ವಿಜಿಲ್ ಕೂಗಿಸ್ಕೊಳ್ಳೋಣ. 2 ವಿಜಿಲ್ ಆದಮೇಲೆ ನೋಡಿ ಈ ಥರ ಬರುತ್ತೆ ಪಲಾವು. ತೋರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಬರುತ್ತೆ. ಅದೇ ನಿಧಾನ ಬಿಸಿ ಇರೋವಾಗ ಯಾವಾಗೂ ಅಷ್ಟೇ ಪಲಾವನ್ನ ಮಿಕ್ಸ್ ಮಾಡಬೇಡ್ತು, ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟು ಆಮೇಲೆ ಮಿಕ್ಸ್ ಮಾಡಿದ್ರೆ ಪಲಾವ್ ಉದುರಾಗಿ ಬರುತ್ತೆ.
ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಗೈಸ್ ನೋಡಿದ್ರಲ್ಲ, ಇವತ್ತು ಈ ವಿಡಿಯೋ ಆಗಿತ್ತು ನಮ್ಮ ಪಲಾವ್ ವಿಡಿಯೋ. ಸೊ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕು ಮತ್ತು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ತಪ್ಪಿದ್ದಲ್ಲಿ ಕಮೆಂಟ್ ಮಾಡಿ, ನಾವು ಅದನ್ನು ತಿದ್ಕೋತೀವಿ. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗೈತೆ ಅಂತ. ಥ್ಯಾಂಕ್ ಯು ಸೋ ಮಚ್.